ವೀಕ್ಷಕರೇ ನಮಸ್ತೆ. ಏಪ್ರಿಲ್ 12ರಂದು ಒಂದು ವಿಶೇಷವಾದ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯನ್ನು ದವನದ ಹುಣ್ಣಿಮೆ ಎಂದು ಕರೀತಾರೆ. ಈ ಹುಣ್ಣಿಮೆ ಮುಗಿದ ನಂತರ ಈ 5 ರಾಶಿಗಳಿಗೆ ವಿಶೇಷವಾಗಿ ಅದೃಷ್ಟ ಅನ್ನೋದು ಹುಡುಕಿಕೊಂಡು ಬರ್ತದೆ. ಹುಣ್ಣಿಮೆಯ ದಿನ ಕೆಲವು ರಾಶಿಯ ಜನರಿಗೆ ಶನಿದೇವನ ಕೃಪೆ ಮತ್ತು ಕುಬೇರನ ಕೃಪೆ ದೊರಕುತ್ತದೆ. ಹೀಗಾಗಿ ಕೆಲವು ರಾಶಿಯ ಜನರು ಕಷ್ಟದ ಸಮಯದಲ್ಲಿ ಕೂಡ ಅದೃಷ್ಟವನ್ನು ಬರಮಾಡ್ಕೊಳ್ತಾರೆ. ಹಾಗಾದರೆ ಆ ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಗೆ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಗುರುಗಳ ನಂಬರು. ಆ ಗುರುಗಳ ನಂಬರ್ಗೆ ಈಗಲೇ ಕರೆ ಮಾಡಿ ಈಗಲೇ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಳ್ಳಿ. ಈ ಒಂದು ರಾಶಿಯ ಜನರಿಗೆ ಈ ಒಂದು ಹುಣ್ಣಿಮೆ ಮುಗಿದ ನಂತರ ಅಂದುಕೊಂಡಂತಹ ಕೆಲಸ ಆಸೆಗಳು ಈಡೇರ್ತದೆ. ಈ ರಾಶಿಯ ಜನರಿಗೆ ಶನಿದೇವನ ಕೃಪಕಟಾಕ್ಷ ಇರುವುದರಿಂದ ನೆಮ್ಮದಿಯಾದ ಜೀವನವನ್ನು ನಡೆಸ್ತಾರೆ. ಈ ರಾಶಿಯ ಜನರು ಮಾಡಿದ ಎಲ್ಲ ರೀತಿಯ ಕರ್ಮ ಫಲಗಳಿಂದ ದೂರ ಆಗ್ತಾರೆ. ಇವರು ತಮ್ಮ ವೃತ್ತಿಯಲ್ಲಿ ಉತ್ತಮವಾದ ಕೆಲಸವನ್ನು ನಿರ್ವಹಿಸುವುದರಿಂದ ಹೆಚ್ಚಿನ ಕೆಲಸದ ಒತ್ತಡವನ್ನು ಉಂಟಾಗ್ತದೆ. ಎಲ್ಲ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ನಿಭಾಯಿಸುವುದರಿಂದ ಒತ್ತಡದಿಂದ ಮುಕ್ತರಾಗಬಹುದು ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಬಹುದು. ಇದರಿಂದ ಬಡ್ತಿ ಪಡೆಯುವ ಸಾಧ್ಯತೆಗಳಿದ್ದು ಉತ್ತಮ ಕೆಲಸ ಮಾಡುವವರು ಎಂಬ ಬಿರುದು ದೊರಕುತ್ತದೆ. ಈ ಕಾರಣಗಳಿಂದ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ದೊರಕುತ್ತದೆ. ಈ ಸಮಯದಲ್ಲಿ ಹೆಚ್ಚಿನ ಹಣ ಮತ್ತು ಗೌರವವನ್ನು ಸಂಪಾದಿಸಬಹುದು. ಈ 5 ರಾಶಿಯ ಜನರಿಗೆ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಹೆಚ್ಚಾಗ್ತದೆ. ಇದರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗ್ತದೆ. ಇವರು ಮಾಡಿದ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಎಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಭಯಂಕರವಾದ ಈ ಒಂದು ಹುಣ್ಣಿಮೆ ನಂತರ ಶನಿದೇವನ ಕೃಪೆ ಇರುವುದರಿಂದ ಎಲ್ಲವೂ ಸುಖಕರವಾಗಿರುತ್ತದೆ. ಈ ಒಂದು 5 ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗ್ತದೆ. ಈ 5 ರಾಶಿಯವರಿಗೆ ಈ ಹುಣ್ಣಿಮೆಯ ನಂತರ ಸುಖಕರವಾಗಿ ಜೀವನ ನಡೀತದೆ ಮತ್ತು ಅವರು ಮಾಡುವ ಎಲ್ಲ ಕೆಲಸಗಳಲ್ಲಿ ಕೂಡ ಯಶಸ್ಸು ದೊರಕುತ್ತದೆ. ಈ ಒಂದು ರಾಶಿಯವರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗ್ತದೆ ಹಾಗೂ ಅವರು ಅಂದುಕೊಂಡಂತಹ ಎಲ್ಲ ಕನಸುಗಳು ಈಡೇರ್ತದೆ. ಇವರ ಮನೆಯಲ್ಲಿ ಇರುವ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗಿ ಸಂತೋಷದಿಂದ ಯಾವುದೇ ಸಮಸ್ಯೆ ಇಲ್ಲದೆ ಜೀವನವನ್ನು ಕಳೆಯಬಹುದು. ಇಷ್ಟು ಅದೃಷ್ಟವನ್ನು ಪಡೆಯುತ್ತಿರುವ ರಾಶಿಗಳು ಯಾವುದಪ್ಪ ಅಂತ ಹೇಳಿದರೆ ಮೇಷರಾಶಿ, ಮಿಥುನ ರಾಶಿ, ಮೀನರಾಶಿ, ವೃಷಭ ರಾಶಿ ಹಾಗೆ ವೃಶ್ಚಿಕ ರಾಶಿ. ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ದರೂ ನಿಮಗೆ ಇಷ್ಟವಾದ ದೇವರ ಹೆಸರನ್ನು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಶುಭ ದಿನ.